ಪುಷ್ಕರಣಿಯನ್ನು ಹೊಂದಿರುವ ಪ್ರಪಂಚದ ಏಕೈಕ ಚರ್ಚ್ನ ಎದುರುಗಡೆ ಇವತ್ತು ನಾವಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಹ್ಯಾರಿ ಪಾಟರ್ ಮೂವಿಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಸೇಮ್ ಅದೇ ಥರ ಫೀಲ್ ಕೊಡುತ್ತೆ ಇಲ್ಲಿ ಬಂದರೆ. ಇವಾಗ ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ಸ್ನೇಹಿತರಿಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ, ಮನೆಯವ್ರಿಗೆ ಹೇಳ್ಕೊಳ್ಳೋದಕ್ಕೆ ಭಯ, ಮತ್ತು ಹೆಂಡತಿ ಮಕ್ಕಳಿಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ನೋಡಿ, ಇಲ್ಲಿ ನಿಂತ್ಕೊಂಡು ಇಲ್ಲಿ ಕಿವಿ ಮುಖಾಂತರ ಫಾದರ್ಗೆ ಹೇಳ್ತಾರೆ. ದುಡ್ಡೇನ್ ಸ್ವಾಮಿ, ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ. ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಇಷ್ಟು ದಿನ ಕಾಡು ಮೇಡು ಬೆಟ್ಟ ಗುಡ್ಡ ದೇವಸ್ಥಾನ ಅಂತ ಸುತ್ತಿದ್ದಾಯಿತು. ಇವತ್ತು ಕರ್ನಾಟಕದಲ್ಲೇ ಅತಿ ಸುಂದರವಾದ, ಅಷ್ಟೇ ಅಲ್ಲ ಪುಷ್ಕರಣಿಯನ್ನು ಹೊಂದಿರುವಂಥ ಏಕೈಕ ಚರ್ಚ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಚರ್ಚಲ್ಲಿದೆ, ಹೇಗಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನನ್ನ ಜೊತೆನೇ ಹೆಜ್ಜೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಗುರುಗಳೇ, ನಾನು ಬಂದಿರೋದು ಆ ಕಡೆಯಿಂದ. ಈ ಕಡೆ ಹೋದರೆ ಪಡುಬಿದ್ರಿಗೂ ಹೋಗುತ್ತೆ ಮತ್ತು ಧರ್ಮಸ್ಥಳಕ್ಕೂ ಈ ರೋಡಲ್ಲೇ ಹೋಗುತ್ತೆ. ಇಲ್ಲಿಂದ ಒಳಗಡೆ ಅಂದರೆ ಸ್ಟ್ರೈಟಾಗಿ ನೋಡಿ, ಇದರಿಂದ ಹೋದರೆ ಉಡುಪಿಗೂ ಹೋಗ್ಬೋದು, ಇಲ್ಲ ಪಡುಬಿದ್ರಿಗೂ ಹೋಗ್ಬೋದು. ಇದರಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಾ ಎದುರುಗಡೆ, ಇದು ಹತ್ತೂರಿನ ಚರ್ಚಿನ ಕಮಾನು. ಅಂದರೆ ಇವಾಗ ರಿಪೇರಿ ಮಾಡ್ತಾ ಇದ್ದಾರೆ, ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಇನ್ನು ರಿಪೇರಿ ಆಗೋಕ್ಕಿದೆ, ಇನ್ನು ಕೆಲಸ ಆಗ್ತಿದೆ ಅನ್ಕೋತೀನಿ. ಇಲ್ಲಿಂದ ಒಳಗಡೆ ಹೋಗಬೇಕಾಗತ್ತೆ. ಬನ್ನಿ ಮುಂದೆ ಹೋಗೋಣ. ನೋಡಿ, ನಿಮ್ಗೆ ಅಲ್ಲಿ ಕಾಣ್ತಾ ಇದೆ ಹತ್ತೂರು ಚರ್ಚಿನ ಬೋರ್ಡ್ ಇದೆ. ಅಂದರೆ ಇವಾಗ ಲೆಫ್ಟಿಗೆ ತಗೋಬೇಕಾಗತ್ತೆ. ಸ್ಟ್ರೈಟಾಗಿ ಹೋದರೆ ನೀವು ಉಡುಪಿಗೆ ಹೋಗ್ಬೋದು, ಇಲ್ಲ ಇದರಲ್ಲೂ ಹೋಗಿ ಮುಂದೆಗಡೆ ಜಾಯಿಂಟ್ ಆಗುತ್ತೆ. ಹಾಗಾದರೆ ಬನ್ನಿ ಮುಂದೆ ಹೋಗೋಣ. ನೋಡಿ, ಅಂತೂ ಇಂತೂ ಚರ್ಚಿನ ಎದುರುಗಡೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾವೆಲ್ಲೋ ಪ್ಯಾರಿಸಲ್ಲೋ ಅಥವಾ ಬೇರೆ ಕಂಟ್ರಿಲಿದ್ದೀವಿ ಅನ್ನೋಷ್ಟು ಚೆನ್ನಾಗಿದೆ. ಯಾಕಂದರೆ ಇಲ್ಲಿಂದ ನೋಡಿದ್ರೆ ವ್ಯೂ ನೋಡಿ, ಒಳ್ಳೆ ಫಾರಿನಲ್ಲೆಲ್ಲ ಇರುತ್ತಲ್ಲ ಚರ್ಚು, ಆ ರೀತಿಯಾಗಿದೆ. ಕರ್ನಾಟಕದಲ್ಲೇ ಅತಿ ಸುಂದರವಾದ ಚರ್ಚ್ ಅಂತಲೇ ಹೇಳ್ಬೋದು ಇದನ್ನು. ಎದುರುಗಡೆ ದ್ವಾರನೂ ಚೆನ್ನಾಗಿದೆ. ಸಂತ ಲಾರೆನ್ಸ್ರೇ ನಮಗಾಗಿ ಪ್ರಾರ್ಥಿಸಿರಿ ಅಂತ ಇದೆ. ಆ ಕಡೆನೂ ಸೇಮ್ ಇದೆ, ಇಂಗ್ಲೀಷಲ್ಲಿದೆ. ಇಲ್ಲಿಂದ ಒಳಗಡೆ ಗಾಡಿ ತಗೊಂಡೋಗಿ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಏನು ಅಂತ. ಪಾರ್ಕಿಂಗ್ ಒಳಗಡೆ ಇದೆ, ಹಾಗಾಗಿ ನೋಡಿ, ಅಲ್ಲಿಂದ ಎಂಟ್ರಾಗಿ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲೊಂದು ಸ್ಪೆಂಡರ್ ಇದೆ ನೋಡಿ, ಏನು ಚೆನ್ನಾಗಿ ಆಲ್ಟ್ರ್ ಮಾಡಿದ್ದಾರೆ ಅಂದರೆ. ಸೈಲೆನ್ಸರ್ ನೋಡಿ, ಚೆನ್ನಾಗಿ ಆಲ್ಟ್ರೇಷನ್ ಆಗಿದೆ. ಇಲ್ಲಿಂದ ಮುಂದ್ಗಡೆ ಹೋಗ್ತಾ ಇದ್ದೀವಿ. ನೀವೇನು ನನ್ನ ಎದುರುಗಡೆ ನೋಡ್ತಾ ಇದ್ದೀರಾ, ಇದು ಕರ್ನಾಟಕದಲ್ಲೇ ಅತಿ ಸುಂದರವಾದ ಚರ್ಚ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಂಟ್ರೆನ್ಸ್ ಈ ಕಡೆ ಇದೆ ಅನ್ಕೋತೀನಿ, ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಎದುರುಗಡೆ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ. ಅಲ್ಲಿಂದಲೇ ನಾನು ಬಂದಿರೋದು. ಅಲ್ಲಿಂದ ಬಂದು ನೋಡಿದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ST ಲಾರೆನ್ಸ್ ಚರ್ಚ್ ಹತ್ತೂರು. ನೋಡಿ, ಇಲ್ಲಿಂದ ಎದುರುಗಡೆ ನೋಡ್ತಾ ಇರ್ಬೋದು ನೀವೆಲ್ಲ, ಸುಂದರವಾದ ಗಾರ್ಡನ್ ಇದೆ. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ಅದ್ಭುತ ವಿಶೇಷ ಏನಂದರೆ, ನೀವು ಆಲ್ ಓವರ್ ಕರ್ನಾಟಕ ಅಥವಾ ಇಂಡಿಯಾ ಅಥವಾ ಪ್ರಪಂಚ ಅಂದರೂ ತಪ್ಪಾಗಲಿಕ್ಕಿಲ್ಲ, ಪುಷ್ಕರಣಿಯನ್ನು ಹೊಂದಿರುವಂಥ ಒಂದು ಚರ್ಚ್ ಇದ್ದರೆ ಅದು ಇಲ್ಲಿರುವಂಥ ಕಾರ್ಕಳದ ಹತ್ತೂರು ಚರ್ಚ್ ಮಾತ್ರ ಅಂತ ಹೇಳ್ತಾರೆ. ಇದು ಇಲ್ಲಿನ ಇನ್ನೊಂದು ವಿಶೇಷತೆ. ನೋಡಿ, ಎದುರುಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಭವ್ಯವಾಗಿದೆ ಅಂದರೆ ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಪುಷ್ಕರಣಿಯನ್ನು ಹೊಂದಿರುವ ಪ್ರಪಂಚದ ಏಕೈಕ ಚರ್ಚ್ನ ಎದುರುಗಡೆ ಇವತ್ತು ನಾವಿದ್ದೀವಿ. ಇಲ್ಲಿಂದ ಬಂದು ಲೆಫ್ಟ್ ಸೈಡ್ಗೆ ಬಂದರೆ ಇಲ್ಲಿ ಗಿಯಾದ್ ಮಾಯೆ ಆಮಾ ಪಸೂನ್ ವಿನತಿಕರ್ ಅವರ್ ಲೇಡಿ ಆಫ್ ಗೈಡ್ ಪ್ರೇ ಫಾರ್ ಅಸ್ ನೋಡಿ. ಕ್ರಿಸ್ತನ ಅಮ್ಮ ಮೇರಿ ಅನ್ಕೋತೀನಿ, ಸರಿಯಾಗಿ ಗೊತ್ತಿಲ್ಲ ನನಗೆ, ತಪ್ಪು ಹೇಳ್ದೆ ಅಂತ ಬೇಜಾರಾಗಬೇಡಿ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಆಗಿದೆ. ಮೇಲವ್ರಿಗೂ ವಿದೇಶದ ಫೀಲ್ ಬರುತ್ತೆ ಇಲ್ಲಿದ್ದರೆ. ಇದು ಬಂದರೆ ಎಂಟ್ರೆನ್ಸ್ ಅಂದ್ಕೋತೀನಿ, ಇಲ್ಲ ಮಹಾದ್ವಾರ ಇರಬೇಕು. ಅಲ್ಲಿ ಮೇಲ್ಗಡೆ ಕಾಣ್ತಾ ಇದ್ದಾರಲ್ಲ ಅವರೇ ಎಸ್ ಟಿ ಲಾರೆನ್ಸು. ದೀನದಲಿತರ ಪ್ರಗತಿಗಾಗಿ ಮತ್ತು ರೋಗ ರುಜಿನಗಳ ಹೊಂದಿರುವಂಥವ್ರನ್ನೆಲ್ಲ ಹಗಲು ರಾತ್ರಿ ಸೇವೆ ಮಾಡಿದವರು ಅವರೆಲ್ಲ ಇವರಿದ್ದಾರಲ್ಲ ಎಸ್ ಟಿ ಲಾರೆನ್ಸ್ ಇವರು. ಜೇನು ಬಿಷಪ್ ಮ್ಯಾಂಗ್ಳೂರ್ 1997 ಬಸ್ಸಲ್ಲ. ಈ ಎದುರುಗಡೆ ಕಾಣ್ತಾ ಇದೆಯಲ್ಲ ಈ ಸ್ಟ್ರಕ್ಚರನ್ನು 1997 ಕಟ್ಟಿರುವಂಥದ್ದು. ಇಲ್ಲಿ ಬಂದರೆ ಯೇಸು ಕ್ರಿಸ್ತರನ್ನು ನೋಡ್ಬೋದು. ಸಾಮ್ ಸಾಬೆಸ್ತ್ಯಾಂ ಆಮ್ ಪಸತ್ ವಿನತಿಕರ್ ನೋಡಿ ಯೇಸು ಕ್ರಿಸ್ತರನ್ನ ಯಾವ ರೀತಿಯಾಗಿ ಕಟ್ಟಿದ್ರು ಅಂತ. ಬಾಣಗಳೆಲ್ಲ ಹೊಡೆದಿರುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ. ಇಲ್ಲಿಂದ ಎಂಟ್ರೆನ್ಸು ಈ ಕಡೆ ಅನ್ಕೋತೀನಿ, ಗೊತ್ತಿಲ್ಲ ಸರಿಯಾಗಿ. ನೋಡಿ ಇಲ್ಲಿಂದ ಎಂಟ್ರೆನ್ಸ್ ಇದೆ, ಒಳಗಡೆ ಹಾಲ್ ಇದೆ, ಒಳಗಡೆ ಹೋಗೋಣ. ಸ್ಲಿಪ್ಪರ್ ಕಳಿಸ್ಬೋದು ಏನೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋದಂಗೆ ನಮಗೂ ಇದು ಒಂಥರ ದೇವಸ್ಥಾನವೇ ಅಲ್ವಾ, ಸ್ಲಿಪ್ಪರ್ ಕಳಿಸ್ಬಿಟ್ಟು ಹೋಗೋಣ. ಒಳಗಡೆ ಬಂದರೆ ಹಾಲ್ ಇದೆ ನೋಡಿ. ಇಲ್ಲೆಲ್ಲ ಕೂತ್ಕೊಂಡು ಬೈಬಲನ್ನು ಓದ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡ್ಬೋದು, ಇಲ್ಲಿಂದ ಬಂದರೆ ಇಲ್ಲಿ ಬೈಬಲ್ ಪುಸ್ತಕಗಳನ್ನು ನೋಡ್ಬೋದು. ಇಲ್ಲೆಲ್ಲ ಪ್ರೇ ಮಾಡೋದಕ್ಕೆ ಕೂತ್ಕೊಳ್ತಾರೆ ನೋಡಿ. ಸಿಟ್ಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದೇ ಒಂಥರ ನಾನು ಹೇಳಿದ್ನಲ್ಲ ಫಾರಿನ್. ಆವಾಗೆಲ್ಲ ನಾವು ಚಿಕ್ಕವರು ಇರಬೇಕಾದ್ರೆ ಹಾಲಿವುಡ್ ಮೂವಿಗಳನ್ನೆಲ್ಲ ನೋಡ್ತಾ ಇದ್ವಿ, ಅದರಲ್ಲೆಲ್ಲ ಇದೇ ರೀತಿಯಾಗಿ ಇರ್ತಾಯಿತ್ತು. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಹ್ಯಾರಿ ಪಾಟರ್ ಮೂವಿಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಸೇಮ್ ಅದೇ ಥರ ಫೀಲ್ ಕೊಡುತ್ತೆ. ಇಲ್ಲಿ ಬಂದರೆ ನೋಡ್ಬೋದು, ಇಲ್ಲೆಲ್ಲ ಕೂತ್ಕೊಂಡು ಪ್ರೇ ಮಾಡೋದಕ್ಕೆ ಸಿಟ್ಟಿಂಗ್ಸ್ ಇದೆಲ್ಲ. ಇಲ್ಲಿ ಕೂತ್ಕೊಂಡು ಇಲ್ಲಿ ಕಾಣ್ತಾ ಇದೆಯಲ್ಲ ಪುಸ್ತಕಗಳೆಲ್ಲ ಇದೆ, ಅಂದರೆ ಬೈಬಲು ಮತ್ತು ತೂರು ಚರ್ಚಿನ ಬಗ್ಗೆ ಎಲ್ಲ ಇರುವಂಥ ಪುಸ್ತಕಗಳಿದೆ, ಅದನ್ನು ಓದ್ತಾರೆ. ಎದುರುಗಡೆ ಬಂದರೆ ನಿಮ್ಗೆ ಕಾಣ್ತಾ ಇದೆಯಲ್ಲ ಮಗೋಚೋ ಸ್ವಾಗತ್. ಇವರೇ ಎಸ್ ಟಿ ಲಾರೆನ್ಸ್ ಅನ್ಕೋತೀನಿ, ಗೊತ್ತಿಲ್ಲ ನನಗೆ ಸರಿಯಾಗಿ. ಇಲ್ಲೊಂದು ಚೇರ್ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಇಲ್ಲಿನವರ ಗುರುಗಳು ಅಂದರೆ ಫಾದರ್ ಅಂತ ಏನು ಕರಿತೀವಿ ಅವ್ರು ಕೂರ್ತಾರೆ. ಇಲ್ಲಿ ಬಂದು ಇವಾಗ ಏನಾದರೂ ನಾವು ತಪ್ಪು ಮಾಡಿದರೆ ಅದನ್ನು ಇವಾಗ ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ಸ್ನೇಹಿತರಿಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ, ಮನೆಯವ್ರಿಗೆ ಹೇಳ್ಕೊಳ್ಳೋದಕ್ಕೆ ಭಯ, ಮತ್ತು ಹೆಂಡತಿ ಮಕ್ಕಳಿಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಂಥ ವಿಷಯಗಳನ್ನು ಇಲ್ಲಿ ಬಂದು ಇವರು ಫಾದರ್ ಕೂತ್ಕೊಂಡಿರ್ತಾರಲ್ಲ ಅವರ ಕಿವಿಯಲ್ಲಿ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಯಾರಿಗಾದರೂ ನಾವು ತಪ್ಪು ಮಾಡಿದ್ದಾಗ ಅದನ್ನು ಯಾರಿಗಾದರೂ ಹೇಳ್ಕೊಂಡ್ರೆ
ಅಥವಾ ಪಶ್ಚಾತ್ತಾಪ ಪಟ್ಟರೆ ಆವಾಗ ನಾವು ಮಾಡಿರುವಂಥ ತಪ್ಪುಗಳೆಲ್ಲ ಕಳೆದು ಹೋಗುತ್ತೆ ಅನ್ನೋದು ಇಲ್ಲಿನವರ ನಂಬಿಕೆ. ನೋಡಿ, ಇಲ್ಲಿ ನಿಂತ್ಕೊಂಡು ಇಲ್ಲಿ ಕಿವಿ ಮುಖಾಂತರ ಫಾದರ್ಗೆ ಹೇಳ್ತಾರೆ. ಇಲ್ಲಿಂದ ಆ ಕಡೆ ನೋಡಿ, ಇಲ್ಲಿಂದ ಈ ಕಡೆ ಬಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಕ್ಯಾಂಡಲು, ಇದು ಪ್ರತಿದಿನ ಉರಿತಾನೆ ಇರುತ್ತೆ. ಈ ಕಡೆ ನೋಡ್ಬೋದು. ಇಲ್ಲಿ ಬಂದರೆ ಇಲ್ಲಿ ದೊಡ್ಡದಾದ ಒಂದು ಬೈಬಲ್ ಪುಸ್ತಕ ಅದ. ಇಲ್ಲೂ ಬಂದರೆ ಯೇಸು ಕ್ರಿಸ್ತನ ಮೂರ್ತಿ. ನೋಡಿ, ಇಲ್ಲಿ ಕೂತಿದ್ದೀನಿ. ಇಲ್ಲಿ ಜಾಸ್ತಿ ಲೌಡಾಗಿ ಮಾತಾಡೋಂಗಿಲ್ಲ, ಯಾಕಂದರೆ ಅಲ್ಲಿ ಬಂದುಬಿಟ್ಟು ಎಲ್ಲ ಪ್ರೇ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದೆ. ನಾವು ನೋಡ್ಬೋದು ಎದುರುಗಡೆ ಇಲ್ಲಿ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ದಾರೆ. ಹಾಗಾಗಿ ಜಾಸ್ತಿ ಮಾತಾಡೋದು ಸರಿಯಲ್ಲ. ನಾನು ಅಂದರೆ ಇದರ ರೀತಿ ರಿವಾಜುಗಳು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅಲ್ವ. ಹಾಗಾಗಿ ನೀವು ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಮರದಿಂದಲೇ ಮಾಡಿರುವಂಥದ್ದು. ಅಂದರೆ ಹೆಂಚು ಬಿಟ್ಟು ಮತ್ತು ರೀಪು ಪಕಾಸೆ ಅಂತ ಏನು ಹೇಳ್ತೀವಿ, ಅದೆಲ್ಲ ಮರದಿಂದನೇ ಮಾಡಿರುವಂಥದ್ದು. ಅಲ್ಲಿಂದ ಅಲ್ಲಿವರೆಗೂ ನೋಡ್ಬೋದು, ಫುಲ್ಲು ಮರದ ಆರ್ಟ್ಗಳಿದೆ. ಇಲ್ಲಿ ನೋಡಿ, ಪುಸ್ತಕ ಅಲ್ಲ, ಬೈಬಲ್. ಸರಿ ಕೂಗಳ, ಇದಿಷ್ಟು ಒಳಗಿನ ಬಗ್ಗೆ ಆಯ್ತಲ್ಲ. ಇವಾಗ ಹೊರಗಡೆ ಹೋಗೋಣ. ಹೊರಗಡೆ ಹೋಗ್ಬಿಟ್ಟು ಅಲ್ಲೊಂದು ಪುಷ್ಕರಣಿ ಅಂತ ಹೇಳಿದ್ನಲ್ಲ, ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಅಲ್ಲೊಂದು ಪುಷ್ಕರಣಿ ಅಂತ ಹೇಳಿದ್ನಲ್ಲ, ನಾವೀಗ ಕಲ್ಯಾಣಿ ಅಂತ ಏನು ಹೇಳ್ತೀವಿ, ಆ ಥರದೊಂದು ಕೊಳ ಥರ ಇದೆ. ಅದರಲ್ಲಿ ಮೀನು ಮತ್ತು ವೆರೈಟಿ ಆದ ಮೀನುಗಳಿದೆ. ಮತ್ತು ನಾಣ್ಯಗಳನ್ನೆಲ್ಲ ಹಾಕಿರ್ತಾರೆ, ಯಾಕಂತ ಗೊತ್ತಿಲ್ಲ ನನಗೆ. ಬನ್ನಿ, ಅದು ಹೇಗಿದೆ ಅನ್ನೋದನ್ನ ತೋರಿಸ್ಕೊಂಬರ್ತೀನಿ. ಹೋಗೋಣ. ನೋಡ್ಬೋದು ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ಈ ಕಡೆ ಬಂದೆ, ಯಾಕಂದರೆ ನನ್ನ ಪಾದರಕ್ಷೆ ಇಲ್ಲೇ ಇಟ್ಟಿದ್ದೆ. ಡ್ರೋನ್ ಇದ್ದರೆ ಚೆನ್ನಾಗಿರ್ತಿತ್ತು, ಯಾಕಂದರೆ ಮೇಲ್ಗಡೆ ಹಾರಿಸಿ ಟಾಪ್ ವ್ಯೂವನ್ನು ತೋರಿಸುವಂಥ ಪ್ರಯತ್ನ ಮಾಡ್ಬೋದಿತ್ತು. ಮೇಲ್ಗಡೆ ಯಾವುದೇ ಒಂದು ಸ್ಥಳ ಆಗಲಿ, ಅದನ್ನು ಮೇಲ್ಗಡೆಯಿಂದ ನೋಡುವಂಥ, ಅಂದರೆ ಟಾಪ್ ವ್ಯೂವಿಂದ ನೋಡುವಂಥ ಒಂದು ಇದೇ ಬೇರೆ, ಏನಂತೀವಿ ಅದಕ್ಕೆ, ಆ ಲುಕ್ಕೇ ಬೇರೆ ಇರುತ್ತೆ. ನಾವು ಈ ಕ್ಯಾಮ್ರಾದಲ್ಲಿ ಜಸ್ಟ್ ಆಚೆ ಇದು ಮಾಡಿಬಿಟ್ಟು ತೆಗಿಬೋದಷ್ಟೆ. ಆದರೆ ಡ್ರೋನು ಈ ಥರದ್ದೆಲ್ಲ ಇದ್ದರೆ ಮೇಲಿಂದ ಹಾರಿಸ್ಬಿಟ್ಟು ತೋರಿಸೋದಕ್ಕೆ ಚೆನ್ನಾಗಿರುತ್ತೆ. ಇದು ಅಲ್ಲಿಂದ ಎಷ್ಟು ಉದ್ದ ಇದೆ ಅಂದರೆ ನೋಡ್ಬೋದು ಎದುರುಗಡೆ. ನೋಡಿ, ಅದು ಆವಾಗ ತೋರಿಸ್ನಲ್ಲ ಎಂಟ್ರೆನ್ಸು, ಅಲ್ಲಿಂದ ಈ ಕಡೆ ಇಲ್ಲಿವರೆಗೂ ಇದೆ. ಆ ಚರ್ಚ್ ಬೆಲ್ ಅಂತ ಏನು ಹೇಳ್ತೀವಿ, ಅದು ಮೇಲ್ಗಡೆ ಕಾಣ್ಬೋದು. ಇಲ್ಲಿಂದ ಪುಷ್ಕರಣಿ ಇರುವಂಥದ್ದು ಅಲ್ಲಿ ಆ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಬಂದು ನಂತರ ಇಲ್ಲಿ ಬಂದು ಕ್ಯಾಂಡಲನ್ನು ಹಚ್ಚುವಂಥ ಕಾರ್ಯವನ್ನು ಮಾಡೋಣ. ಕ್ಯಾಂಡಲ್ ಎಲ್ಲಿ ಸಿಗುತ್ತೆ ಅದು ಕೂಡ ಗೊತ್ತಿಲ್ಲ, ಕೇಳೋಣ. ಅಲ್ಲಿ ಯಾರಾದರೂ ಇದ್ದರೆ ಏನಂತೀರ? ಆ ಪುಷ್ಕರಣಿಗೆ ಹೋಗ್ಬಿಟ್ಟೆ ಚರ್ಚ್ ಒಳಗಡೆ ಎಂಟ್ರಿ ಆಗಬೇಕು ಅಂದ್ಕೋತೀನಿ, ಗೊತ್ತಿಲ್ಲ ನನಗೆ ಸರಿಯಾಗಿ. ಇರಲಿ, ನೋಡೋಣ. ಕ್ಯಾಂಡಲ್ ಹಚ್ಚಕ್ಕಾದರೂ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೈ ಕಾಲು ಸ್ವಲ್ಪ ಇದು ಮಾಡಿಬಿಟ್ಟು ಇಲ್ಲಿ ಬಂದು ಕ್ಯಾಂಡಲ್ ಹಚ್ಚುವಂಥ ಕೆಲಸವನ್ನು ಮಾಡ್ತೀನಿ. ನೋಡ್ಬೋದು ಗುರುಗಳೇ, ಪುಷ್ಕರಣಿಯ ಎಂಟ್ರೆನ್ಸ್ ಎದುರುಗಡೆ ಬರ್ತಾಯಿದ್ದೀನಿ. ಇದರ ಎದುರುಗಡೆ ಬಂದರೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಪುಣ್ಯಕ್ಷೇತ್ರದ ಪುಷ್ಕರಣಿಯ ನೀರಿನಲ್ಲಿ ಪಾದಗಳನ್ನು ಸ್ಪರ್ಶಿಸಬಾರ್ದು ಅಂತ. ಯಾರೂ
ಪಾದಗಳನ್ನು ಅಂದರೆ ನೀರಿಗೆ ಇಳಿಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ಕೆಳಗಡೆ ನೋಡ್ಬೋದು ತುಂಬ ಜನ ಇದ್ದಾರೆ. ಕೆಳಗಡೆ ಕಾಲಿಗೆ ನೀರು ಹಾಕ್ತಾ ಇದ್ದಾರೆ, ಗೊತ್ತಿಲ್ಲ. ಇಲ್ಲಿಂದ ಸ್ಟೆಪ್ಸ್ ಇದೆ, ಇಲ್ಲಿಂದ ಇಳ್ಕೊಂಡು ಬರ್ತಾ ಇದ್ದೀನಿ. ನೋಡಿ, ಅಲ್ಲಿಂದ ಕೆಳಗಡೆ ಇಳ್ಕೊಂಬಂದರೆ ಇಲ್ಲಿ ಮೆಟ್ಲಿದೆ. ಮೆಟ್ಲಿಂದ ಪುಷ್ಕರಣಿಗೆ ಹೋಗೋದಕ್ಕಾಗತ್ತೆ. ಆದರೆ ಫಸ್ಟು ಟಾಪ್ ವ್ಯೂ ನೋಡಿಕೊಂಡು ಆಮೇಲೆ ಪುಷ್ಕರಣಿಗೆ ಇಳಿಯುವಂಥ ಕೆಲಸವನ್ನು ಮಾಡೋಣ. ನೋಡಿ, ಕೆಳಗಡೆ ನೋಡಿದ್ರೆ ಇಲ್ಲಿಂದ ಕರೆಕ್ಟಾಗಿ ಕಾಣ್ತಾ ಇದೆಯೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮೀನುಗಳಿದೆ. ನೋಡಿ, ಒಂದೇ ಜಾತಿದಲ್ಲ, ವೆರೈಟಿ ಆಗಿದೆ. ಮತ್ತು ಕೆಳಗಡೆ ಇದರಲ್ಲೆಲ್ಲ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿಂದ ಈ ಕಡೆ ಬಂದರೆ S.T. ಲಾರೆನ್ಸ್ ಇದ್ದಾರಲ್ಲ, ಅವರದ್ದ ಮೂರ್ತಿಗಳನ್ನು ನೋಡ್ಬೋದು. ಮತ್ತು ಇಲ್ಲಿಂದ ಈ ಕಡೆ ಈ ಕಲ್ಯಾಣಿಗೆ ಒಂದು ರೌಂಡ್ ಹಾಕ್ಬಿಟ್ಟು ಇಲ್ಲಿ ಬಂದು ನಿಂತಿದ್ದೀನಿ. ಇಲ್ಲಿ ಕೆಳಗಡೆ ಹೋಗಬೇಕು, ಜನ ಇದ್ದಾರೆ ನೋಡಿ. ಅವ್ರು ಬರ್ತಾರೆ, ಈಚೆ ಕಡೆ ಬರ್ತಾರೆ ಅಂತ ಕಾದು ಅಂತೂ ಈ ದಂಡೆ ಮೇಲೆ ಬಂದು ಕೂತಿದ್ದೀನಿ. ಅವ್ರು ಹೋದ್ಮೇಲೆ ಅಲ್ಲಿ ಹೋಗಿ ವಿಡಿಯೋ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಅಂದರೆ ಅಲ್ಲಿ ತುಂಬ ಜನ ಇದ್ದಾರೆ, ನಾನು ಹೋಗೋದು ಸರಿಯಾಗೋದಿಲ್ಲ. ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಹತ್ತತ್ರ ವೆಯ್ಟ್ ಮಾಡೋಕ್ಕೆ ಹಿಡಿದು 1/4 ಗಂಟೆ ಆಗ್ತಾ ಬಂತು. ಇನ್ನೂ ಹೋಗುವಂಥ ಪ್ಲ್ಯಾನಲ್ಲಿಲ್ಲ ಅವರು. ನೋಡೋಣ ಎಷ್ಟೊತ್ತಿಗೆ ಹೋಗ್ತಾರೆ ಏನು ಅಂತ. ಅಂತೂ ಇಂತೂ ಅವರೆಲ್ಲ ಹೋಗ್ತಾ ಇದ್ದಾರೆ. ಇನ್ನೂ ಕೆಳಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೋಡಿದ್ರಲ್ಲ ಗುರುಗಳ, ಇಲ್ಲಿ ಥರದ ವೆರೈಟಿಯಾದ ಮೀನುಗಳನ್ನು ಕಾಣಸಿಗತ್ತೆ ನಿಮಗೆ. ಇಲ್ಲಿಂದ ಈಗ ಮೇಲ್ಗಡೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರಿ, ಹಾಗಾದರೆ ಮೇಲ್ಗಡೆ ಹೋಗೋಣ. ನೋಡಿ, ಅಲ್ಲಿಂದ ಬಂದಿರೋದು ನಾನು ಕಲ್ಯಾಣಿಯಿಂದ. ಇಲ್ಲೂ ಎದುರುಗಡೆ ನೋಡ್ಬೋದು, ಅಲ್ಲಿ ಕ್ಯಾಂಡ್ಲ್ ಹಾಕ್ತಾ ಇದ್ದಾರೆ. ಕ್ಯಾಂಡ್ಲ್ ಸ್ಟಾಲ್ ಇಲ್ಲೇ ಇದೆ ಅನ್ಕೋತೀನಿ. ಇಲ್ಲಿ ತಗೊಂಡು ಅಲ್ಲಿ ಹೋಗಿ ಹಚ್ಚುವಂಥ ಕೆಲಸವನ್ನು ಮಾಡೋಣ.
ಸರ್ ಇದು 30 ಅಲ್ಲ? ಥ್ಯಾಂಕ್ ಯು. ನೋಡ್ಬೋದು ಗುರುಗಳೇ, 30 ರೂಪೀಸ್ ಕೊಟ್ಟು ಈ ಕ್ಯಾಂಡಲ್ನ ತೊಗೊಂಡಿದ್ದೀನಿ. ತಗೊಂಡೋಗಿ ಅಲ್ಲಿ ಹಚ್ಚಿ ಇಡುವಂಥ, ಅಂದರೆ ಹಚ್ಚಿ ಪ್ರೇ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ ಅಲ್ಲಿ ಹೋಗಬೇಕು ಹಚ್ಚೋದಕ್ಕೆ. ಎದುರುಗಡೆ ನೋಡ್ಬೋದು, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ST ಲಾರೆನ್ಸ್ ಇದ್ದಾರೆ. ಇಲ್ಲಿ ಬಂದು ಭಕ್ತಾದಿಗಳು ಕ್ಯಾಂಡಲನ್ನು ಹಚ್ಚಿ ಪ್ರೇ ಮಾಡ್ತಾರೆ. ದೊಡ್ಡ ದೊಡ್ಡ ಕ್ಯಾಂಡಲೆಲ್ಲ ಇದೆ ನೋಡ್ಬೋದು, ಇಷ್ಟೊಂದ ಇದೆ ನೋಡಿ ಈ ಕ್ಯಾಂಡಲಂತೂ. ನಾವು ಕೂಡ ಇಲ್ಲೇ ಹಚ್ಚೋಣ ಈ ಕಡೆ. ಸ್ಟಿಕ್ಕು ನಿಲ್ಸೋಕ್ಕಾಗಲ್ಲ, ಹಾಗಾಗಿ ಈಗ ಹೇಳ್ತೀನಿ. ಅಲ್ಲೊಬ್ಬರು ಹಾಗೆ ಇಟ್ಟಿದ್ದಾರೆ. ಇವಾಗ ಪ್ರೇ ಮಾಡೋಣ. ಸರಿ ಗುರುಗಳೇ, ಇಲ್ಲಿಂದ ಹೊರಡುವಂಥ ಸಮಯ ಬಂತು. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಹತ್ತೂರು ಚರ್ಚಿನ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ.